ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಸಿಹಿ ಕುಂಬಳಕಾಯಿಯಿಂದ ಹಪ್ಪಳ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡ್ಕೊಳ್ಳೋಣ. ಸಿಹಿ ಕುಂಬಳಕಾಯಿನ ಈ ಥರ ಎಲ್ಲ ಸಿಪ್ಪೆ ಒಳಗಡೆ ತಿರುಳು ನೀಟಾಗೆಲ್ಲ ತೆಗೆದಾಕ್ಕೋಬೇಕು. ತೆಗೆದಾಕ್ಕೊಂಡು ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಬಂಧುಗಳೇ. ಈ ಥರ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ನೀರು ಜಾಸ್ತಿ ಇಡಿಸೋದಿಲ್ಲ ಬೇಯಿಸೋದಕ್ಕೆ. ಅದರಿಂದ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮುಚ್ಚಿಟ್ಬಿಟ್ರೆ ಒಂದೆರಡು ನಿಮಿಷಕ್ಕೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದೋಗ್ಬಿಡುತ್ತೆ. ನೋಡಿ, ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಮೆತ್ತಗೆ. ಯಾಕಂದರೆ ಮತ್ತೆ ಇನ್ನೇನು ಮಿಕ್ಸಿಗೆ ಏನೂ ಮಾಡೋದಿಲ್ಲ ನಾವು, ಆದ್ದರಿಂದ ಈ ಥರ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ಎಲ್ಲ ಈ ಥರ ತೆಗೆದಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಬಂಧುಗಳೇ. 1.5 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪು. ರುಚಿ ನೋಡ್ಕೊಂಡು ಬೇಕಾದರೆ ಆಮೇಲೆ ಬೇಕಾದರೂ ಹಾಕ್ಕೋಬೋದು. ಇವಾಗ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2.5 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ಉಪ್ಪು ಹಾಕ್ಕೊಂಡ ನಂತರ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ. ಜೀರಿಗೆ ಹಾಕ್ಕೊಂಡ್ರೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳಗಳಲ್ಲಿ. ಕರ್ದಾದ್ಮೇಲೆ ನೋಡಿ, ಇವಾಗ ಚೆನ್ನಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೋಬೇಕು ಬಂಧುಗಳೇ. ಈ ಥರ ನೋಡಿ, ಎಲ್ಲೂ ಒಂಚೂರು ಕುಂಬಳಕಾಯಿ ಕೈಗೆ ಸಿಗ್ದಂಗೆ ನೀಟಾಗಿ ಈ ಥರ ಪೇಸ್ಟ್ ಥರ ಕಿವುಚ್ಕೋಬೇಕು ಚೆನ್ನಾಗಿ. ನಂತರ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟು, ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ. ನಾನು ಹೇಳ್ತಕ್ಕಂಥ ಟಿಪ್ಸು, ಆರೋಗ್ಯದ ಬಗ್ಗೆ ಮಾಹಿತಿಗಳು ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಬಂಧುಗಳೇ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಯಾವ ಅದಕ್ಕಿರಬೇಕು ಅಂದರೆ ಇದು ಈ ಅಕ್ಕಿ ರೊಟ್ಟಿ ಅಥವಾ ಚಪಾತಿಗೆ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ಕೊತೀವಿ ಆ ರೀತಿ ಇರಬೇಕು. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ, ಅಗಲಕ್ಕಿರ್ತಕ್ಕಂಥ ಪಾತ್ರೆಯಲ್ಲಿ ಒಂದು ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತೂತು ಬಟ್ಲು ಇಟ್ಕೊಂಡು ಈ ಥರ ಸ್ವಲ್ಪ ನೀರು ಬಿಸಿ ಆದಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೋಬೇಕು ಬಂಧುಗಳೇ. ಈ ಥರ ಇಟ್ಕೊಂಡು ಹಬೆಯಲ್ಲೇ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಉಂಡೆಗಳನ್ನ. ಚಿಕ್ಕ ಚಿಕ್ಕ ಉಂಡೆಗಳು, ಆದಷ್ಟು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಟ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ. ನೋಡಿ, ಈ ಥರ ಈ ಸೈಜ್ ಇರಲಿ. ನೀವು ನೋಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಕಲಿಸ್ಕೊಂಡಿರ್ತೀರ ನೋಡಿಕೊಂಡು ಉಂಡೆಗಳು ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು 3 ಉಂಡೆಗಳನ್ನ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಪ್ಲೇಟ್ ಮುಚ್ಚಿಡಬೇಕು. ಹಬೆ ಹೊರಗಡೆ ಹೋಗ್ದಂಗೆ ಈ ಥರ ಪೂರ್ತಿ ಕ್ಲೋಸಾಗಿ ಮುಚ್ಚಿಡಬೇಕು. ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಉರಿನ ಬೇಯಿಸ್ಕೋಬೇಕು ಬಂಧುಗಳೇ. ನೋಡಿ, ನಂತರ ತೆಗೆದು ನೋಡಿದ್ರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಆಗುತ್ತೆ. ಈ ಥರ ಮುಟ್ಟು ನೋಡಿದ್ರೆ ಇಡ್ಲಿ ಥರ ಕಚ್ಚಬಾರ್ದು ಕೈಗೆ, ಆ ಥರ ಬೆಂದಿರಬೇಕು. ನೋಡಿ, ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ, ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಉಂಡೆನ ಇವಾಗ ತಣ್ಣಗಾಗೋಕ್ಕೆ ಇನ್ನೊಂದು ಬೇಸನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾಗಲಿ ಇವೆರಡು ಉಂಡೆನೂ. ನಾದ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಈ ಥರ ಬೌನ್ಸ್ ಆಗುತ್ತೆ. ಆಗಲೇ ಬೆಂದಿದ್ರೆ ಚೆನ್ನಾಗಿ ನೋಡಿ, ಬಾಲ್ ಥರ ಬೌನ್ಸ್ ಆಗಿಬಿಡುತ್ತೆ. ಅದೇ ಅರ್ಥ ನಿಮಗೆ ಬೆಂದಿದೆಯಾ ಇಲ್ವ ಹಿಟ್ಟು ಅನ್ನೋದಕ್ಕೆ. ನೋಡಿ, ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದೊಂದು ಉಂಡೆನೇ ಚೆನ್ನಾಗಿ ನಾದ್ಕೋಬೇಕು ಬಂಧುಗಳು. ಎಷ್ಟು ನಾದ್ತೀವೋ ನಾವು, ನಾದಿದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ, ಬಿರುಕು ಬಿಟ್ಕೊಳ್ಳೋದಿಲ್ಲ ಒಂಚೂರು ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಿದ್ದರೆ ಚೆನ್ನಾಗಿ ಬಂದಿರೋದು. ನಾನು ಸ್ವಲ್ಪ ಬಿಸಿ ಇದ್ದಂಗೆ ಈ ಥರ ನಾದ್ಕೊಳ್ತಾ ಇದ್ದೀನಿ. ಆದ್ದರಿಂದ ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ನೀವು ಅಷ್ಟೇ ಕೈಗೆ ಒದ್ದೆ ಮಾಡಿಕೊಂಡು ಈ ಥರ ನಾದ್ಕೊಂಡ್ರೆ ಕೈಗೆ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಸಿಹಿ ಕುಂಬಳಕಾಯಿ ಹಪ್ಪಳ. ನೀವು ಯಾವತ್ತೂ ಮಾಡಿರೋದಿಲ್ಲ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿದ್ದೀರಾ ಅಂದರೆ ಪಾಯಸ ಪಲ್ಯ ಮಾಡ್ಕೊಂಡು ತಿಂದಿರ್ಬೋದು. ಈ ಥರ ಹಪ್ಪಳನೂ ಒಂದು ಸಲ ಮಾಡ್ಕೊಂಡು ತಿನ್ನಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಚೆನ್ನಾಗಿ ನಾದಾದ್ಮೇಲೆ ಈ ಥರ ಯಾವ ಸೈಜ್ ಬೇಕೋ ನಿಮಗೆ ಹಪ್ಪಳಕ್ಕೆ ಆ ಸೈಜಲ್ಲಿ ಉಂಡೆಗಳು ಮಾಡ್ಕೊಳ್ಳಿ. ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇಲ್ಲ ದೊಡ್ಡ ಸೈಜಲ್ಲಿ ಬೇಕು ಹಪ್ಪಳ ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆಗಳು ಈ ಥರ ಮಾಡಿಟ್ಕೊಂಡಿದ್ದೀನಿ.
ಈ ಥರ ನೈಸಾಗಿ ಮಾಡ್ಕೋಬೇಕು ಬಂಧುಗಳೇ. ಉಂಡೆಗಳೆಲ್ಲೂ ಬಿರುಕಿರಬಾರ್ದು. ಬಿರುಕಿದ್ರೆ ಹಪ್ಪಳ ಬಿರುಕು ಬಿಟ್ಕೊಬಿಡುತ್ತೆ. ಆದ್ದರಿಂದ ನೈಸಾಗಿ ಮಾಡ್ಕೋಬೇಕು. ನಂತರ ಇನ್ನೊಂದು ಉಂಡೆನೂ ತಣ್ಣಗಾಗೋಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಪೂರಿ ಪ್ರೆಸರು ತಗೊಂಡು ಈ ಥರ ಒತ್ತಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಕೈಯಲ್ಲಿ ಬೇಕಾದರೂ ತಟ್ಕೋಬೋದು, ಇಲ್ಲ ಒಂದು ಬಟ್ಲು ತಗೊಂಡು ಒತ್ತಿದ್ರೂ ಹಪ್ಪಳದ ಆಕಾರದಲ್ಲಿ ಬರುತ್ತೆ ಬಂಧುಗಳೇ. ನೋಡಿ, ನಮ್ಮ ಮನೇಲಿ ಪೂರಿ ಮಿಷನ್ ಇತ್ತು, ಅದರಿಂದ ಬೇಗ ಆಗ್ತಾಯಿದೆ. ಈ ಥರ ಒತ್ಕೊಂಡು ಎಲ್ಲ ಬಿಸಿಲಿಗೆ ಹಾಕ್ಕೋಬೇಕು. ಮೊದಲು ನೆರಳಲ್ಲೇ ಕೂತ್ಕೊಂಡು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ಹಾಸ್ಬಿಟ್ಟು ನಂತರ ಎಲ್ಲ ಒತ್ತಾದಮೇಲೆ ಈ ಥರ ಬಿಸಿಲಿಗೆ ಇಡ್ತೀನಿ ಬಂಧುಗಳೇ. ಆದ್ದರಿಂದ ಬಿಸಿಲಲ್ಲಿ ಕುತ್ಕೊಂಡು ಒತ್ಕೊಳ್ಳೋಕ್ಕಾಗಲ್ವಲ್ಲ, ಅದರಿಂದ ನೆರಳಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಬೇಗ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ಎಲ್ಲನೂ ಈ ಥರ ಹಾಕ್ಕೊಂಡಿದ್ದೀನಿ ನೆರಳಲ್ಲೇ. ನೋಡಿ, ಬಿಸಿಲು ತುಂಬ ಇರೋದ್ರಿಂದ ಆಗಲೇ ಒಣಗ್ತಾ ಬರ್ತಾಯಿದೆ. ನೋಡಿ, ಎಲ್ಲ ಈ ಥರ ಒಣಗಿದೆ. ಸಾಯಂಕಾಲಕ್ಕೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ. ಎಲ್ಲ ಒಣಗಿಬಿಟ್ಟು ಒಂದು ದಿವಸ ಒಣಗಿದ್ರೆ ಸಾಕು. ನೋಡಿ, ಎಷ್ಟು ಗರಿಯಾಗಿ ಸೌಂಡ್ ಬರ್ತಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ನಂತರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಅಷ್ಟೇ ತುಂಬ ಸೀದೋಗೋ ಥರ ಕಾಯಿಸ್ಕೋಬೇಡಿ. ಸ್ವಲ್ಪ ಮಧ್ಯಮ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಕಾದಾದಮೇಲೆ ಆಮೇಲೆ ಚಿಕ್ಕ ಉರಿಯಲ್ಲಿಟ್ಕೊಂಡು ಈ ಥರ ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸಿಹಿ ಕುಂಬಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೆಳವಣಿಗೆ ಆಗ್ತಕ್ಕಂಥ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಇದ್ರ ಪ್ರಯೋಜನ ತುಂಬಾ ಇದೆ ಬಂಧುಗಳು. ಹಿಂದಿನ ವಿಡಿಯೋಗಳಲ್ಲೆಲ್ಲ ಇದ್ರ ಬೇರೆ ಖಾದ್ಯಗಳ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ, ಮತ್ತು ಹಾಕಿದ್ದೀನಿ. ಅವುಗಳನ್ನೂ ಒಮ್ಮೆ ವೀಕ್ಷಣೆ ಮಾಡಿ. ನೋಡಿ, ಎಲ್ಲ ಹಪ್ಪಳಗಳು ಎಷ್ಟು ಬೇಕೋ ಅಷ್ಟು ಈ ಥರ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಗರಿಯಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ತಾ ಇದ್ದರೆ. ಅಂಗಡಿಯಿಂದ ತಂದಿರತಕ್ಕಂಥ ಹಪ್ಪಳಗಳ ರೀತಿಯಲ್ಲೇ ಹಪ್ಪಳ ಬಂದಿದೆ ನೋಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.